ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಆರೋಪಿಗಳ ಪೈಕಿ ಒಟ್ಟು 18 ಮಂದಿ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಿತ್ರದುರ್ಗದಲ್ಲಿ A6 ಜಗದೀಶ್ ಹಾಗೆ A7 ಅನು ಸರೆಂಡರ್ ಆಗಿದ್ದಾರೆ. ನಿನ್ನೆ ಚಿತ್ರದುರ್ಗದಲ್ಲಿಯೇ A8 ಅಂದ್ರೆ ಪ್ರಕರಣದ 8ನೇ ಆರೋಪಿ ರವಿ ಸರೆಂಡರ್ ಆಗಿದ್ದ. ಮತ್ತೊಂದು ಕಡೆ ಪ್ರಕರಣದ 18ನೇ ಆರೋಪಿ ಪುನೀತ್ ಹಾಗೆ 19ನೇ ಆರೋಪಿಯಾಗಿರುವಂತಹ ಹೇಮಂತ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈಗ ಬಾಕಿ ಉಳಿದಿರೋದು ಪ್ರಕರಣದ 9ನೇ ಆರೋಪಿ ರಾಜು ಬಂಧನ ಮಾತ್ರ. ಆತನಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕಿಡ್ನಾಪ್ನಲ್ಲಿ ರಾಜು ಭಾಗಿಯಾಗಿದ್ದ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 19 ಮಂದಿ ಆರೋಪಿಗಳ ಲಿಸ್ಟ್ ಅನ್ನ ಮಾಡಿರೋದು ಪೊಲೀಸರು. ಅದರಲ್ಲಿ 18 ಮಂದಿಯ ಬಂಧನ ಆಗಿದೆ. ಈಗ ಹೊಸದಾಗಿ ಇಬ್ಬರ ಹೆಸರು ಆರೋಪಿಗಳ ಲಿಸ್ಟ್ ನಲ್ಲಿ ಸೇರ್ಪಡೆಯಾಗಿರುವುದು. ಒಂದು A19 ಅಂದ್ರೆ ಪ್ರಕರಣದ 18ನೇ ಆರೋಪಿಯಾಗಿರುವಂತಹ ಹೇಮಂತ್, ಪುನೀತ್ ಹಾಗೆ ಪ್ರಕರಣದ 19ನೇ ಆರೋಪಿಯಾಗಿರುವಂತಹ ಹೇಮಂತ್, ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 19 ಆರೋಪಿಗಳಲ್ಲಿ 18 ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥ ವಿವಿಧ ಪಾತ್ರಗಳನ್ನ ನಿಭಾಯಿಸಿದಂಥ 18 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇನ್ನೋರ್ವನ ಬಂಧನ ಮಾತ್ರ ಬಾಕಿ ಇರೋದು. ಆತ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂಥ ಕೆಲಸ ಆಯ್ತಲ್ಲ, ಆ ಸಂದರ್ಭದಲ್ಲಿ ಸಾಥನ್ನ ಕೊಟ್ಟಿದ್ದಂಥ ಪ್ರಕರಣದ 9ನೇ ಆರೋಪಿ ರಾಜು, ಆತ ಕೂಡ ಟ್ಯಾಕ್ಸಿ ಚಾಲಕ ಅನ್ನುವಂಥ ಮಾಹಿತಿ. ಪ್ರಕರಣದ 4ನೇ ಆರೋಪಿ ರಾಘವೇಂದ್ರ, ದರ್ಶನ್ ಸೇನೆಯ ಜಿಲ್ಲಾಧ್ಯಕ್ಷ ಚಿತ್ರದುರ್ಗದಲ್ಲಿ. ಆತ ಒಂದಿಷ್ಟು ಮಂದಿಯನ್ನ ಬನ್ನಿ ನಿಮ್ಗೆ ದರ್ಶನ್ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಂತೆ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಬರುವಂತಹ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಈ ರಾಜು ಕೂಡ ಜೊತೆಗಿದ್ದ ಆ ಇಟಿಯೋಸ್ ಕಾರ್ನಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಇಬ್ಬರು ಆರೋಪಿಗಳು ಇವತ್ತು ಸರೆಂಡರ್ ಆಗ್ತಾರೆ ಚಿತ್ರದುರ್ಗದಲ್ಲಿ. ಅದರ ಜೊತೆಗೆ ಹೇಮಂತ್ ಹಾಗೆ ಮತ್ತೋರ್ವ ಆರೋಪಿ ಪ್ರಕರಣದ 18 ಹಾಗೆ 19ನೇ ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ. ಇವರ ಪಾತ್ರ ಏನು ಅಂತ ಹೇಳಿ. ವಿದೇಶ್ರೀ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 19 ಜನ ಆರೋಪಿಗಳಿದ್ದಾರೆ. ಒಂದು ಕೊಲೆ ಪ್ರಕರಣದಲ್ಲಿ 19 ಜನ ಆರೋಪಿಗಳಿದ್ದಾರೆ. ಈ 19 ಜನರಲ್ಲಿ ಈಗಾಗಲೇ 18 ಜನರ ಬಂಧನ ಆಗಿದೆ. ಓರ್ವ ಆರೋಪಿಯ ಬಂಧನ ಈಗ ಆಗಿಲ್ಲ. ಅಂದ್ರೆ ಆತ ಕೂಡ ಇವತ್ತು ಚಿತ್ರದುರ್ಗ ಡಿವೈಎಸ್ಪಿ ಕಚೇರಿಗೆ ಬಂದು ಶರಣಾಗ್ತಾನೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ರಾಜು ಅನ್ನೋ ವ್ಯಕ್ತಿ ಆಟೋ ಚಾಲಕ, ಜೊತೆಗೆ ಕಿಡ್ನಾಪ್ ಮಾಡೋದಕ್ಕೆ ಆಟೋವನ್ನು ಕೊಟ್ಟು ಅದಾದ ನಂತರ ಆಟೋವನ್ನು ಆತ ವಾಪಸ್ ತೆಗೆದುಕೊಂಡು ಹೋದವನು ಈಗ ಅಪ್ಸ್ಟ್ಯಾಂಡಿಂಗ್ ನಲ್ಲಿದ್ದಾನೆ. ಈಗ ಬಂದು ಆತ ಶರಣಾಗ್ತಾನೆ ಅನ್ನೋ ಮಾಹಿತಿ ಕೂಡ ಇದೆ. ಅಂದ್ರೆ ಇವೆಲ್ಲವೂ ಕೂಡ ಪ್ರಮುಖವಾಗಿ ಇಲ್ಲಿ ಮೂರು ರೀತಿಯ ಒಂದು ಪ್ರಕರಣಗಳಿದೆ. ಒಂದು ಹಲ್ಲೆ ಹಾಗೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳು, ಮತ್ತೊಂದು ಕಿಡ್ನಾಪ್ ಪ್ರಕರಣದ ಆರೋಪಿಗಳು, ಮತ್ತೊಂದು ಆ ಒಂದು ಮೃತದೇಹವನ್ನ ಹಸ್ತಾಂತರ ಮಾಡಿದಂತಹ ಆರೋಪಿಗಳು, ಜೊತೆಗೆ ಇಲ್ಲಿ ಫೈನಾನ್ಷಿಯಲ್ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಆರೋಪಿಗಳಿಗೆ ಸಹಾಯ ಮಾಡಿದಂತ ಆರೋಪವನ್ನ ಕೆಲವೊಂದಷ್ಟು ಆರೋಪಿಗಳು ಕೂಡ ಹೊತ್ತಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಮೂಲದ ಸುಮಾರು 5 ಮಂದಿಯನ್ನ ಈಗಾಗಲೇ ಆರೋಪಿಗಳನ್ನ ಮಾಡಲಾಗಿದೆ. ಅದರಲ್ಲಿ ಕಾರ್ನ ಚಾಲಕ ರವಿ ಆಗಿರ್ಬೋದು, ರಾಜು, ಜಗ್ಗು, ಅನು ಏನಿದ್ದಾರೆ, ಇವರಲ್ಲಿ ಈಗಾಗಲೇ ಜಗ್ಗು, ಅನು ಅವರು ಸರೆಂಡರ್ ಆಗಿದ್ದಾರೆ. ಜೊತೆಗೆ ಏನ್ ಕಾರ್ನ ಚಾಲಕ ಈಗಾಗಲೇ ರವಿ ಕೂಡ ಸರೆಂಡರ್ ಆಗಿದ್ದಾರೆ. ಜೊತೆಗೆ ರಾಘವೇಂದ್ರ ಅವರನ್ನ ಪೊಲೀಸರೇ ಖುದ್ದು ಅರೆಸ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ಈಗ ಅರೆಸ್ಟ್ ಆಗಿರುವಂತ 18 ಮತ್ತೆ 19ನೇ ಆರೋಪಿಗಳೇನಿದ್ದಾರೆ ಅವರು ಕೂಡ ಈ ಬಾಡಿ ಹಸ್ತಾಂತರ ಅಥವಾ ವಿಲೇವಾರಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ವಿಲೇವಾರಿ ಮಾಡುವಂತಹ ಕಾರಣಕ್ಕೆ ಅವರನ್ನ ಆರೋಪಿಗಳನ್ನಾಗಿ ಮಾಡಲಾಗಿತ್ತು. ಹಾಗಾಗಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕಿಡ್ನಾಪ್, ಕೊಲೆ ಹಾಗೆ ಹಲ್ಲೆ, ಜೊತೆಗೆ ಇದಲ್ಲದೆ ಕೂಡ ಆ ಒಂದು ಮೃತದೇಹದ ಹಸ್ತಾಂತರ ಅಂದ್ರೆ ಕಂಪ್ಲೀಟ್ ಆ ಒಂದು ಸಾಕ್ಷಿನಾಶಿಗಳನ್ನ ಮಾಡಿ ಮೃತದೇಹಗಳನ್ನ ಬಿಸಾಕಿ ಹೋಗಿರೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಬಿಸಾಡಿ ಹೋಗಿರೋದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಸನ್ನು ಮಾಡಿಕೊಂಡು ಅಷ್ಟೂ ಜನರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಒಟ್ಟು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 19 ಜನ ಆರೋಪಿಗಳಿದ್ದಾರೆ. ಆ 19 ಆರೋಪಿಗಳಲ್ಲಿ ರಾಜು ಅನ್ನೋರನ್ನ ಹೊರತುಪಡಿಸಿದ್ರೆ, ಚಿತ್ರದುರ್ಗ ಮೂಲದ ರಾಜು ಅನ್ನೋರನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲರೂ ಕೂಡ ಈಗಾಗಲೇ ಬಂಧನದಲ್ಲಿದ್ದಾರೆ. ಅಂದ್ರೆ ಪೊಲೀಸರ ಬಂಧನದಲ್ಲಿದ್ದಾರೆ. ರಾಜು ಇವತ್ತು ಸರೆಂಡರ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ವಿದೇಶ್ರೀ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.